ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಒಂದು ಸ್ವಲ್ಪ ದಿನದ ಹಿಂದೆ ನಾನು 145% ಚೈನಾ ಮೇಲೆ US ಇಂಪೋಸ್ ಮಾಡಿರೋದನ್ನು ಹೇಳಿದೆ. ಇವಾಗ ಅದರ ಬಗ್ಗೆ ಒಬ್ರು ಹೇಳ್ತಾ ಇದ್ರು, ಇಲ್ಲ ನೀವು ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀರಾ, ಬಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ. ಸೊ ಸ್ವಲ್ಪ ಡೀಟೇಲ್ಸ್ಗಳನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಡೀಟೇಲ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಈ ವೆಬ್ಸೈಟ್ಸಲ್ಲಿ ನಾವೇನು ಮಾಡ್ತೇವೆ, ಸೊ ಚೈನಾದಿಂದ ಯಾವ್ಯಾವ ಪ್ರಾಡಕ್ಟ್ಸ್ಗಳು US ಹೋಗ್ತಾ ಇದೆ, ಅದರಲ್ಲಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಟ್ಯಾರಿಫ್ಗಳನ್ನ ಇಂಪೋಸ್ ಮಾಡಿದ್ದಾರೆ. ಕೆಲವೊಂದುಗಳನ್ನ ಸ್ವಲ್ಪ ಚೇಂಜಸ್ ಇರ್ಬೋದು, ಬಟ್ ಮೇಜರ್ ಆಗಿ ಎಲ್ಲದರಲ್ಲೂ ಟ್ಯಾರಿಫ್ ಇಂಪೋಸ್ ಆಗಿದೆ. ಸೊ ಈಗ ನೀವು ಮಾಡಬೇಕಾಗಿರೋದೇನು, ಚೈನಾದಿಂದ ಯಾವ್ಯಾವ ಪ್ರಾಡಕ್ಟ್ಸ್ಗಳು ಹೋಗ್ತಾ ಇದೆ, ಅದರಲ್ಲಿ ಯಾವ ಪ್ರಾಡಕ್ಟ್ಸ್ಗಳು ಇಂಡಿಯಾದಲ್ಲಿ ಮಾಡ್ಬೋದು ಅಥವಾ ನಾನು ಮಾಡ್ಬೋದೋ ಇಲ್ವೋ ಅದನ್ನು ನೋಡಿಕೊಂಡು ಆ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು ಅಥವಾ ಟ್ರೇಡರ್ಸ್ ಆಗಿರ್ಬೋದು, ನಿಮ್ಮ ಪ್ರಾಡಕ್ಟಿಗೆ ಸಂಬಂಧಪಟ್ಟಿರೋ ಪ್ರಾಡಕ್ಟ್ಸ್ಗಳು ಯಾವುದಿದೆಯೋ ಅದು ಚೈನಾದಿಂದ ಎಷ್ಟಕ್ಕೆ ಹೋಗ್ತಾ ಇದೆ ಅದನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡು ಆ ಪ್ರಾಡಕ್ಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡು ಅದರಲ್ಲಿ ನಾವು ಕೆಲಸ ಮಾಡುವ ಆಪ್ಷನ್ಗಳು ಆಗುತ್ತೋ ಇಲ್ವೋ ಅನ್ನೋದು ನೋಡೋಣ. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಇಲ್ಲಿ ಬಂದು ನಾವು ಆಲ್ ಪ್ರಾಡಕ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇರುತ್ತೆ, ಇಲ್ಲಿ ನಾವೇನು ಮಾಡ್ತೇವೆ ಚೈನಾ ಅಂತ ಹಾಕ್ತೇವೆ. ಸೊ ಟ್ರೇಡ್ ಮ್ಯಾಪ್ ಇವಾಗ ಕಂಪ್ಲೀಟ್ಲಿ ಫ್ರೀ ವೆಬ್ಸೈಟು, ಸೊ ಹೋಗ್ಬಿಟ್ಟು ನೀವು ಎಲ್ಲ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಇಲ್ಲಿ ಪ್ರಾಡಕ್ಟ್ಸ್ ಇರಬೇಕು, ಇಲ್ಲಿ ಇಂಪೋರ್ಟ್ ಇರಬೇಕು, ಬೇರೆ ಎಲ್ಲ ಡೀಟೇಲ್ಸ್ಗಳು ನಾನು ಹೇಗೆ ಮಾಡಿದ್ದೇನೆ ಅದೇ ಥರ ಇರಬೇಕು. ಇಲ್ಲಿ ಟ್ರೇಡ್ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನಿಮಗೇನು ಸಿಗುತ್ತೆ, ಈಗ US ಚೈನಾದಿಂದ ಏನೇನು ಇಂಪೋರ್ಟ್ ಮಾಡ್ತಾ ಇದೆ ಅದೆಲ್ಲವೂ ಡೇಟಾಸ್ಗಳು ಇಲ್ಲಿದೆ. ಸೊ ನೀವೇನು ಮಾಡ್ತೀರಾ, ಇವಾಗ ನಿಮ್ಮ ಇಂಡಸ್ಟ್ರಿ ಯಾವುದಿದೆ, ಟಾಯ್ಸ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ಕಾಮೊಡಿಟೀಸ್ ಇರ್ಬೋದು, ಈ ಪ್ರತಿಯೊಂದು ಪ್ರಾಡಕ್ಟ್ಸ್ಗಳಿದೆ. ಸೊ ನಾವೇನು ಮಾಡ್ತೇವೆ, ಇವಾಗ ಆರ್ಗ್ಯಾನಿಕ್ ಕೆಮಿಕಲ್ಸು, ಫಾರ್ಮಾಸ್ಯೂಟಿಕಲ್ಸ್, ಪೇಪರ್ ಆ್ಯಂಡ್ ಪೇಪರ್ ಬೋರ್ಡ್ಸ್, ಇವೆಲ್ಲವೂ ಪ್ರಾಡಕ್ಟ್ಸ್ಗಳು ಇಲ್ಲಿದೆ. ಸೊ ನಾನೇನು ಮಾಡ್ತೀನಿ, ಇವಾಗ ನನ್ನೊಂದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಅಥವಾ ನಾನು ಪೇಪರ್ ಪ್ರಾಡಕ್ಟ್ಸಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ, ಪ್ಲಸ್ ಮೇಲೆ ಆ ಪ್ರಾಡಕ್ಟ್ ಓಪನ್ ಆಗುತ್ತೆ. ಇಲ್ಲಿ ನನಗೆ 4 ಡಿಜಿಟ್ HS ಕೋಡ್ ಸಿಗುತ್ತೆ. ಅದರಲ್ಲೂ ಕೂಡ ಕಾರ್ಬನ್ಸ್, ಬಾಕ್ಸಸ್, ಕೇಸಸ್, ಬ್ಯಾಗ್ಸ್ ಆ್ಯಂಡ್ ಅದರ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್. ಸ್ವಲ್ಪ ಅದರ ಮೇಲೆ ಹೋವರ್ ಮಾಡಿದ್ರು ಕೂಡ ನಿಮಗೆ ಫುಲ್ ಡೀಟೇಲ್ಸ್ಗಳು ಸಿಗುತ್ತೆ. ಶಾಪಿಂಗ್ ಬಾಕ್ಸಸ್. ಓಕೆ, ಸೊ ನಾನೇನು ಮಾಡ್ತೇನೆ, ಫಾರ್ ಎಕ್ಸಾಂಪಲ್ಗೆ ಹೇಗಿದ್ರು ನಾನೇನು ಇದನ್ನು ಸ್ಟಡಿ ಅಂತ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ತೋರ್ಸೋಕ್ಕೆ ಮಾಡ್ತಾ ಇರೋದು. ಬಟ್ ನೀವು ಮಾಡುವಾಗ ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಮಾಡಿ. ನಾನೇನು ಮಾಡ್ತೇನೆ, ಇದನ್ನೇ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇಲ್ಲಿ ನನಗೆ 6 ಡಿಜಿಟ್ HS ಕೋಡ್ ಸಿಗುತ್ತೆ, ಆ ಪ್ರಾಡಕ್ಟು ಇಲ್ಲಿ ಸಿಗುತ್ತೆ. ನಾನೇನು ಮಾಡ್ತೇನೆ, ಈ HS ಕೋಡ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ತೇನೆ. ಯಾಕಂದರೆ ಈ ಪ್ರಾಡಕ್ಟು ಚೈನಾದಿಂದ ಈ ದೇಶ US ಹೋಗ್ತಾ ಇದೆ. ಸೊ ಇದನ್ನು ನಾನೇನು ಮಾಡ್ತೇನೆ, ಇಲ್ಲಿ ಕಾಪಿ ಮಾಡಿಕೊಂಡು ನಾನಿಲ್ಲಿ ಇಂಡಿಯಾ ಟ್ರೇಡ್ ಪೋರ್ಟಲಿಗೆ ಹೋಗಿ ನಾನೇನು ಮಾಡ್ತೇನೆ, ಇಲ್ಲಿ ನಾವು ಇಂಡಿಯಾದಿಂದ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದೋ ಇಲ್ವೋ, ಅಥವಾ ಮಾಡೋದಾದರೆ ಯಾವ ಟ್ಯಾರಿಫ್ ರೇಟ್ ಇಂಪೋಸ್ ಆಗುತ್ತೆ ಅದನ್ನು ನಾವಿಲ್ಲಿ ಚೆಕ್ ಮಾಡ್ತೇವೆ. ಸೊ ಇಲ್ಲಿ ನಾನೇನು ಮಾಡ್ತೇನೆ, ಪೇಸ್ಟ್ ಮಾಡಿದ HS ಕೋಡ್ನ ಫೈಂಡ್. ಸೊ ಫೈಂಡ್ ಮಾಡಿದ ಮೇಲೆ ನನಗೆ ಯಾವ ಥರದ ಪ್ರಾಡಕ್ಟ್ಸ್ಗಳಿದೆ ಇಲ್ಲಿ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. HS ಕೋಡ್ ಏನಿದೆ ಇಲ್ಲಿ 490. ಸೊ 490 ಮುಂದೆ ಇಷ್ಟೆಲ್ಲ ಇದೆ, ಬಟ್ ಸದ್ಯದ ಮಟ್ಟಕ್ಕೆ ಕಾಟನ್ ಬಾಕ್ಸಸ್, articles of the paper the kinds used for offices, shops and the liners, other snacks bags and including corners. ಓಕೆ, ಇಲ್ಲಿ ಫಾರ್ ಆಫೀಸ್ ಶಾಪ್ಸ್ ಅಂತ ನೋಡೋಣ. ಇಲ್ಲಿ ನೆಕ್ಸ್ಟ್ USA ನಮ್ಮ ಟಾರ್ಗೆಟ್ ಮಾರ್ಕೆಟ್ ಇರೋದು. ಯಾಕಂದರೆ ಬೇರೆ ಸ್ಟ್ರಾಟಜಿ ನಾವು ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ಟ್ಯಾರಿಫ್ ಮೇಲೆ ನಾವೇನೋ ಬೆನಿಫಿಟ್ ಆಗುತ್ತೆ ಅಂತ ನೋಡ್ತಾ ಇರೋದು. ಸೊ US ಒಂದನ್ನೇ ಸೆಲೆಕ್ಟ್ ಮಾಡ್ತೇವೆ. ಇಲ್ಲಿ ಕೂಡ ನಾವು ಇದನ್ನು ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇವೆ. ಸೊ ನೀವು ಮಾಡುವಾಗ ಕರೆಕ್ಟಾಗಿ ಮಾಡ್ಬೋದು. ಇಲ್ಲಿ ನಮಗೆ 10% ಟ್ಯಾರಿಫ್ ಇದೆ, ಸೊ 0% ಇದೆ. ಕೆಲವೊಂದು ಸರಿ ಏನಾಗುತ್ತೆ, ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಸರ್ ಇದರಲ್ಲಿ ಯಾವ ಅಗ್ರಿಮೆಂಟ್ ಮಾಡಬೇಕು, ಯಾವ 0 ಇರುತ್ತೆ ಅದನ್ನು ಮಾಡಬೇಕು, ಬಟ್ ಇವಾಗ ಇದು ಅಪ್ಲಿಕೇಬಲ್ ಇಲ್ಲ. ಮೋಸ್ಟ್ ಪ್ರಿಫರ್ಡ್ ನೇಷನ್ ಏನಿದೆ ಅದು 0% ಟ್ಯಾರಿಫ್ ಅಪ್ಲಿಕೇಬಲ್ ಇಲ್ಲ. ಇವಾಗ ನಮಗೆ ಅಪ್ಲಿಕೇಬಲ್ ಇರೋದು ಇದು 9th ಆದಮೇಲಿಂದ ಈ ಸರ್ಟಿಫಿಕೇಟ್ ಆಫ್ ಒರಿಜಿನ್ 10%ಇಂದ ಅಪ್ಲಿಕೇಬಲ್ ಇದೆ. ಸೊ ಇವಾಗ ನಾವು ಮಾಡಬೇಕಾಗಿರೋದೇನೋ, ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ಬೋದಾ ಇಲ್ವಾ? ಓಕೆ, ಮಾಡ್ಬೋದು, ತೊಂದರೆಗಳಿಲ್ಲ. ಸೊ ಫ್ರೀಲಿ ಎಕ್ಸ್ಪೋರ್ಟೇಬಲ್ ಇದೆ. ಡ್ಯೂಟಿ ಡ್ರಾಬ್ಯಾಕ್ ಏನಾದರೂ ಇದೆಯಾ? 0.12% ಇದೆ. ಅದರ ಮೇಲೆ ಇನ್ಸೆಂಟಿವ್ಸು 3% MSME ಸ್ಕೀಮಲ್ಲಿ ಲೋನ್ ಇಂಟ್ರೆಸ್ಟ್ ಇದೆ. ಪ್ಲಸ್ ರೋಡ್ ಟ್ಯಾಪ್ ಮೇಲೆ 0.6% per kg ಇದೆ. ಸೊ GST ಬಂದು ನಿಮಗೆ 12% ಅಥವಾ 18% ಇದೆ. ಒಂದು ವೇಳೆ ನೀವೇನಾದರೂ ಈ GST ಕಟ್ಬಿಟ್ಟು ರಿಯಂಬರ್ಸ್ಮೆಂಟ್ ತೊಗೊಳ್ಬೋದು ಅಥವಾ LUT ತೊಗೊಳ್ಬೋದು. ಎರಡರಲ್ಲೂ ಕೂಡ ನಿಮಗೆ ನಿಮ್ಮ GST ವೇವ್ ಆಫ್ ಆಗುತ್ತೆ, ಕಸ್ಟಮರ್ಗೆ ಚಾರ್ಜ್ ಮಾಡೋ ಅವಶ್ಯಕತೆಗಳಿಲ್ಲ. ಸೊ ಇದಾದ ಮೇಲೆ ನೀವು ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ ಏನಂತಂದರೆ, ಇಲ್ಲಿ ಹೋಗಿ ಒಂದು ಸರಿ ಈ ಬೇರೆ ವೆಬ್ಸೈಟ್ ಆಗಿದ್ದರೆ ತೊಂದರೆ ಇಲ್ಲ, ಇಲ್ಲಾದರೆ ನೀವು ಚೆಕ್ ಮಾಡ್ಕೋಬೋದು. ಇದು USA ವೆಬ್ಸೈಟು. ಇಲ್ಲಿ ಹೋಗಿ ಈ ಕೋಡ್ಗಳನ್ನ ಹಾಕಿ ನಿಮ್ಮ HS ಕೋಡ್ ಏನಿದೆ ಅಕ್ಯುರೇಟಾಗಿ ಅದರ ಮುಂದೆ ಇರೋ HS ಕೋಡ್ಗಳನ್ನ ಇಲ್ಲಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. 00, 20 ಇದೆ, 40 ಇದೆ. ಇದರಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆ ನೀವು ನೋಡ್ತಾ ಇರೋದು.
ಸೊ ನಾರ್ಮಲಿ ನಾವು ನೋಡ್ತಾ ಇರೋದು ಅದರ್ ಸ್ಯಾಕ್ ಬ್ಯಾಗ್ಸಲ್ಲಿ ಅದು ಕೂಡ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದಿತ್ತು. ಹಾಗಾಗೇ ಇಲ್ಲಿ ಇಂಡಿಯಾ ಟ್ರೇಡ್ ಪೋರ್ಟಲಲ್ಲಿ ಇಲ್ಲಿ 0% ಅಂತ ಕಾಣಿಸ್ತಾ ಇತ್ತು. ಬಟ್ ಇವಾಗ ಟ್ರಂಪ್ ಅವ್ರು ಮಾಡಿರೋದೇನೋ ಎಲ್ಲ ಪ್ರಾಡಕ್ಟ್ ಮೇಲೂ 10% ಹಾಕಿದ್ದಾರೆ. ಆ 10% ಅಪ್ಲಿಕೇಬಲ್ ಇದೆ. ಸೊ ಇವಾಗ 10% ಕಟ್ಕೊಂಡೇ ನಾವೇನು ಮಾಡಬೇಕು, ಈ ಪ್ರಾಡಕ್ಟ್ನ USA ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡುವಾಗ ನಮಗೇನಾಗುತ್ತೆ, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಕಂಪ್ಲೈನ್ಸಸ್ ಏನಿದೆ ಅದು ಗೊತ್ತಾಗಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೋದು, ಇಲ್ಲಿ ಇಂಪೋರ್ಟಿಂಗ್ ಕಂಟ್ರಿ ಕಂಪ್ಲೈನ್ಸಸ್ ನೋಡ್ಬೋದು. ಸೊ ಇಲ್ಲಿ ಡೆಸ್ಟಿನೇಷನ್ ಕಂಟ್ರಿ ಬಂದು ಯುನೈಟೆಡ್ ಸ್ಟೇಟ್ಸ್, ಎಕ್ಸ್ಪೋರ್ಟಿಂಗ್ ಕಂಟ್ರಿ ಬಂದು ಇಂಡಿಯಾ. ಇಲ್ಲಿ ನಾವೇನು ಮಾಡ್ತೇವೆ, ನಮ್ಮ HS ಕೋಡ್ನ ಹಾಕ್ತೇವೆ. ಸೊ ಹಾಕಿ ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೇವೆ. 6 ಡಿಜಿಟ್ ಮಾತ್ರನೇ ಸರ್ಚ್ ಆಗುತ್ತೆ, ಇಲ್ಲಾಂದರೆ 8 ಡಿಜಿಟು 10 ಡಿಜಿಟು 12 ಡಿಜಿಟು ಅವೆಲ್ಲ ಆಗಲ್ಲ, ಬರೀ 6 ಡಿಜಿಟ್ ಮಾತ್ರ. ಇಲ್ಲಿ ಹಾಕಿದ ಮೇಲೆ ನಿಮಗೆ ಈ ಕಂಟ್ರಿ ವೈಸಲ್ಲಿ ಬೇಕಾಗಿರೋ ಎಲ್ಲ ಕಂಪ್ಲೈನ್ಸಸ್ಗಳು ಇಲ್ಲಿ ಇರುತ್ತೆ. ಸೊ ಯಾವ್ಯಾವ ಕಂಪ್ಲೈನ್ಸಸ್ ಇರುತ್ತೆ, ಅಥಾರಿಟಿ ರಿಕ್ವೈರ್ಮೆಂಟು, ಟಾಲರೆನ್ಸ್ ಲಿಮಿಟು, ಇದರಲ್ಲಿ ರೆಸಿಡ್ಯೂಸ್ ಎಲ್ಲ ಯೂಸ್ ಮಾಡ್ತೇವೆ, ಕೆಮಿಕಲ್ಸ್ ಯೂಸ್ ಮಾಡ್ತೇವೆ. ಸೊ ಅದ್ರ ಏನು ಲಿಮಿಟ್ ಇದೆ ಅದು ಗೊತ್ತಾಗುತ್ತೆ. ಮಾರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಏನಿದೆ, ಫುಡ್ ಆ್ಯಂಡ್ ಫೀಡ್ಸ್ ಪ್ರೊಸೆಸಿಂಗ್ ಏನಿದೆ, ಕ್ವಾರಂಟೈನ್ ಏನು ರಿಕ್ವೈರ್ಮೆಂಟ್ ಇದೆ, ಮಾರ್ಕಿಂಗ್ ಏನು ರಿಕ್ವೈರ್ಮೆಂಟ್ ಇದೆ, ಪ್ಯಾಕೇಜಿಂಗು, ಟೆಸ್ಟಿಂಗು, ಸರ್ಟಿಫಿಕೇಷನು, ಟೆರೆಬಿಲಿಟಿ, ಮತ್ತು ನಾನ್ ಆಟೋಮ್ಯಾಟಿಕ್ ಇಂಡಿಯಾ ಓಕೆ ಟ್ರೇಡ್ ಬ್ಯಾರಿಯರ್ಸ್ಗಳು ಏನಿದೆ, ಅದ್ರ ಜೊತೆಗೆ ಕೋಲ್ಡ್ ಆ್ಯಂಡ್ ಹೀಟ್ ಟ್ರೀಟ್ಮೆಂಟ್ ಏನೋ, ಫಗ್ಮೆಂಟೇಷನ್ಸ್ ಏನೋ, ಪ್ರೊಹಿಬಿಟೆಡ್ ಟು ನಾನ್ ಎಕನಾಮಿಕ್ ರೀಸನ್ಸ್ ಏನಿದೆ ಅದೆಲ್ಲವೂ ಇದೆ. ಸೊ ಇದನ್ನು ನೀವೇನು ಮಾಡ್ತೀರಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅದನ್ನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಡಾಕ್ಯುಮೆಂಟ್ ಸಿಗುತ್ತೆ ಅಥವಾ ಲಿಂಕ್ ಸಿಗುತ್ತೆ. ಆ ಪೇಜಿಗೆ ಹೋಗಿ ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ತೀರಾ. ಅದಾದಮೇಲೆ ನೀವು ನಿಮ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅರ್ಥ ಆಗದೆ ಹೋದರೆ ಫ್ರೈಡ್ ಫೌಡ್ರಿಗೆ ಕೇಳಿ, ಇಲ್ಲದೆ ಹೋದರೆ ನಮಗೆ ಕಾಲ್ ಮಾಡಿಬಿಟ್ಟು ಇದು ರಿಕ್ವೈರ್ಮೆಂಟ್ ಕೊಡಿ, ಇದರಲ್ಲಿ ಏನೇನು ಕಂಪ್ಲೈನ್ಸಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನೆಲ್ಲವೂ ಕೂಡ ಡೀಟೇಲ್ಸ್ಗಳನ್ನ ಕೊಡ್ತೇವೆ. ಅದ್ರ ಮುಂದೆ ನೀವು ಪ್ರೊಸೆಸ್ ಮಾಡ್ಬೋದು. ಸೊ ಇದೆಲ್ಲ ವಿಷಯಗಳು ನೋಡಿಕೊಂಡು ಇದರಲ್ಲಿ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡೋದಾದರೆ, ಇವಾಗ ನೋಡಿ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಈ ಪ್ರಾಡಕ್ಟು ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದನೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಈಗ 10% ಅಷ್ಟೇ ನಮಗಿರೋದು. ಬಟ್ ಚೈನಾಗಾದರೆ ಇದು 145% ಬೀಳುತ್ತೆ. ಸೊ ಇವಾಗ ನೀವೇನು ಮಾಡ್ತೀರಾ, ಓಕೆ ಒಂದು ವೇಳೆ ಇವಾಗ ಚೈನಾದಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಬಟ್ ಮುಂಚೆ ಏನು ಕತೆ ಇತ್ತು, ಚೈನಾದ ಬಿಟ್ಟು ಬೇರೆ ಯಾರು ನಮ್ಮ ಕಾಂಪಿಟೇಟರ್ಸ್ ಇದ್ದಾರೆ ಅದನ್ನು ನೋಡೋಣ. ಇಲ್ಲಿ ಬೈ ಪ್ರಾಡಕ್ಟ್ ಬದಲು ನಾವೇನು ಮಾಡ್ತೇವೆ, ಇಲ್ಲಿ ಇದನ್ನು ಆಲ್ ಕಂಟ್ರಿ ಅಂತ ಹಾಕ್ತೇವೆ. ಸೊ US ಗೆ ಚೈನಾ ಬಿಟ್ಟು ಬೇರೆ ಯಾರ್ಯಾರು ಸಪ್ಲೈ ಮಾಡ್ತಾಯಿದ್ರು ಅಂದರೆ ನಮಗೆ ಇವಾಗ ಚೈನಾದಿಂದ ಬರೋ ಕಾಂಪಿಟೇಷನ್ ಹೋಯಿತು. ಬಟ್ ಆದರೆ ಬೇರೆ ಕಂಟ್ರಿಗಳಿಂದ ಕಾಂಪಿಟೇಷನ್ ಅಂತೂ ಹೋಗಿಲ್ಲಲ್ಲ, ಎಲ್ಲರೂ ಕೂಡ 10%ಅಲ್ಲಿದ್ದಾರೆ, 12%ಅಲ್ಲಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ, ಟ್ರೇಡ್ ಇಂಡಿಕೇಟರ್ ಹಾಗೆ ಬಿಡ್ತೇನೆ, ಇಲ್ಲಿ ಬೈ ಪ್ರಾಡಕ್ಟ್ ಬದಲು ಬೈ ಕಂಟ್ರಿ ಮಾಡ್ತೇವೆ. ಸೊ ಆವಾಗ ಈ 4 ಡಿಜಿಟ್ HS ಕೋಡು ಅಥವಾ 6 ಡಿಜಿಟ್ ಯಾವ HS ಕೋಡ್ ಇತ್ತು ನಮ್ಮದು, ಸೊ HS ಕೋಡ್ ಬಂದು 40. ಸೊ ಇಲ್ಲಿ 1940. ಓಕೆ, ಈ HS ಕೋಡ್ನ ಸೆಲೆಕ್ಟ್ ಮಾಡಿದಾಗ ನಮಗೆ ನಮ್ಮನ್ನು ಹೊರತಾಗಿ ಬೇರೆ ಯಾರ್ಯಾರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಚೈನಾದಿಂದ ಇದೆ, ಕೆನಡಾದಿಂದ ಇದೆ, ವಿಯೆಟ್ನಾಮಿಂದ ಇದೆ, ಮೆಕ್ಸಿಕೋದಿಂದ ಇದೆ, ಇಂಡಿಯಾದಿಂದ ಇದೆ. ಸೊ ಕೆನಡಾ ಮತ್ತು ಮೆಕ್ಸಿಕೋದ ಮೇಲೂ ಟ್ಯಾರಿಫ್ ಇದೆ, ಚೈನಾದಲ್ಲೂ ಟ್ಯಾರಿಫ್ ಇದೆ, ವಿಯೆಟ್ನಾಮಲ್ಲೂ ಕೂಡ 10% ಇರೋದ್ರಿಂದ ಆಲ್ಮೋಸ್ಟ್ ನಮ್ಮ ಈಕ್ವಲೆಂಟ್ ಇದ್ದಾರೆ. ಸೊ ಇವಾಗ ನೀವೇನು ಮಾಡ್ಬೋದು, ಇವಾಗ ಈ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಬೇರೆ ಎಲ್ಲರೂ ಕೂಡ ಮಾಡ್ತಾ ಇರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಈ ವ್ಯಾಕ್ಯೂಮ್ ಏನಿದೆಯಲ್ಲ, ಸೊ 2024 ನೀವು ಕಂಪೇರ್ ಮಾಡಿದರೆ ಈ ಪ್ರೈಸ್ ಏನಿದೆ ಇವಾಗ ಆ ಮಾರ್ಕೆಟೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅಂಗಡಿ ಇತ್ತು, ಒಳ್ಳೆ ಮಾಲ್ ಇತ್ತು, ಬಿಗ್ ಬಜಾರ್ ಅಂತ ಹೇಳಿ. ಸೊ ಅಲ್ಲಿ ನಾವು ಎಲ್ಲ ಗ್ರಾಸರೀಸು ಬೇರೆ ಪ್ರಾಡಕ್ಟ್ಸ್ಗಳೆಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ. ಇವಾಗ ಅಂಗಡಿ ಮುಚ್ಚೋಯ್ತು. ಸೊ ಅವಾಗ ಏನಾಯಿತು, ಜನಕ್ಕೆ ಹೋಗೋಕ್ಕೆ ಅಂಗಡಿ ಇರಲೇ ಇರೋದ್ರಿಂದ ಇವಾಗ ಆ ಅಂಗಡಿನ ರಿಲಯನ್ಸ್ದವ್ರು ತೆಗಿತಾರೆ, ರಿಲಯನ್ಸ್ ಬಜಾರ್ ಅಂತ ಹೇಳಿ. ಅವಾಗ ಏನು ಮಾಡ್ತಾರೆ, ಜನ ಇರೋರು ರಿಲಯನ್ಸ್ ಬಜಾರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ, ಇವಾಗ ಬಿಗ್ ಬಜಾರ್ ಅಂತೂ ಇಲ್ಲ ತಾನೆ. ಇವಾಗ ಫಾರ್ ಎಕ್ಸಾಂಪಲ್ ಚೈನಾ ಇಲ್ಲ ಅನ್ನೋದಕ್ಕೆ ಅವ್ರು ಇಂಡಿಯಾಗೆ ಬರ್ತಾರೆ, ಬೇರೆ ಕಡೆನೂ ಹೋಗ್ತಾರೆ, ಬಟ್ ಅಟ್ಲೀಸ್ಟ್ ಇಂಡಿಯಾದಲ್ಲಂತೂ ಬಂದೇ ಬರ್ತಾರೆ. ಸೊ ಆವಾಗ ನೀವು ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಚೈನಾಸ್ ಕಾಂಪಿಟೇಟಿವ್ ಲೆವೆಲಲ್ಲಿ ಎಲ್ಲವೂ ಬಿಸ್ನೆಸ್ ನಿಮಗೆ ಸಿಗುತ್ತೆ ಅಂತಲ್ಲ, ಅದ್ರ ಕೆಲವೊಂದು ಬಿಸ್ನೆಸ್ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅದ್ರ ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಇನ್ನೂ ಡಿಮಾಂಡ್ಗಳು ಬರ್ಬೋದು. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಮಾಡ್ತಾ ಇರೋ ಎಕ್ಸ್ಪೋರ್ಟ್ಗಳಕ್ಕಿಂತನೂ ನಾವು ಇನ್ನೂ ಹೆಚ್ಚಿಗೆ ಮಾಡೋ ಚಾನ್ಸಸ್ ಇದೆ. ಸೊ ಈ ಎಫರ್ಟ್ ಹಾಕ್ಕೊಂಡು ನಾವು ಯಾವ್ಯಾವ ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗ್ತದೆ, ಹೇಗೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ, ನಾವು ಏನೇನು ಸಪೋರ್ಟ್ ಮಾಡ್ಬೋದು, ಏನೆಲ್ಲ ರೀತಿಯಲ್ಲಿ ನಮ್ಮ ಬಿಸ್ನೆಸ್ಗಳನ್ನ ಬೆಳೆಸ್ಬೋದು, ಬೇರೆ ಬೇರೆ ಸ್ಟ್ರಾಟಜೀಸ್ಗಳನ್ನ ಅಪ್ಲೈ ಮಾಡಿಕೊಂಡು ಬಾಯರ್ಸ್ಗೆ ಅಪ್ರೋಚ್ ಮಾಡಿದರೆ ಇಲ್ಲಿಂದ ಮುಂದೆ ಕೆಲಸ ಆಗುತ್ತೆ. ಸೊ ಇವಾಗ ಕೆಲವೊಂದು ಸಾರಿ ಏನಾಗುತ್ತೆ, ಸರ್ ಬಾಯರ್ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ, ಕಂಪ್ನೀಸ್ ಅಂತ ಇಲ್ಲಿದೆ, ಇಲ್ಲಿ ನಿಮಗೆ ಬಾಯರ್ ಡೀಟೇಲ್ಸ್ ಸಿಗುತ್ತೆ. ಇವತ್ತು ಯಾಕೋ ಸ್ವಲ್ಪ ರಿಸ್ಟ್ರಿಕ್ಷನ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಬಟ್ ನಾರ್ಮಲಿ ನೀವು ಲಾಗಿನ್ ಆಗಿ ಟ್ರೈ ಮಾಡಿ ನೋಡಿ, ಸಿಕ್ಕರೆ ನಿಮ್ಗೆ ಒಳ್ಳೆಯದು. ಇದನ್ನು ನೀವು ಮಾಡಿದರೆ ಚೈನಾದಿಂದ ಏನು ಹೋಗ್ತಾ ಇದೆ ಗೊತ್ತಾಗುತ್ತೆ, ಚೈನಾದ ಎಷ್ಟು ಟ್ಯಾರಿಫ್ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅದ್ರ ಜೊತೆಗೆ ಇಂಡಿಯಾ ಎಕ್ಸ್ಪೋರ್ಟ್ ಮಾಡಬಹುದಾ ಇಲ್ವಾ ಅದನ್ನು ನೋಡ್ತೀರಾ, ಅದ್ರ ಮೇಲೆ ನೀವು ಕಂಪ್ಲೈನ್ಸಸ್ ಏನಿದೆ ಅದನ್ನು ನೋಡ್ಕೊಳ್ತೀರಾ. ಅದರಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳು ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಒಂದು ಸರಿ US ವೆಬ್ಸೈಟಲ್ಲಿ ನೋಡಿಕೊಂಡು
ನೆಕ್ಸ್ಟ್ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಬಾಯರ್ಗಳನ್ನ ಹುಡುಕ್ತೀರ. ಅದು ಕೂಡ ಇಲ್ಲಿಂದ ಸಿಗೋ ಚಾನ್ಸ್ ಇದೆ. ಚೆಕ್ ಮಾಡ್ಕೊಳ್ಳಿ, ನನಗೊಬ್ಬನಿಗೆ ಇದು ನನ್ನ ಅಕೌಂಟಿಗೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಥವಾ ಎಲ್ಲರ ಅಕೌಂಟಿಗೂ ರೆಸ್ಟ್ರಿಕ್ಷನ್ಸ್ ಇದೆಯಾ, ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಜೊತೆಗೆ ಒಂದು ಸರಿ ಇದೆಲ್ಲ ಅರ್ಥ ಆಯಿತು, ನಮ್ಮ ಮಾರ್ಕೆಟ್ ಯಾವುದಿದೆ ಅಂತ ಗೊತ್ತಾಯಿತು, ನಮ್ಮ ಎಚ್ ಎಸ್ ಕೋಡ್ ಗೊತ್ತಾಯಿತು, ನಮ್ಮ ಸ್ಟ್ರಾಟಜೀಸ್ ಎಲ್ಲ ಪ್ಲ್ಯಾನ್ ಆಯಿತು, ಅದ್ರ ಮೇಲೆ ಇನ್ನೇನಾದರೂ ತೊಂದರೆಗಳಿದ್ದರೆ ಇದಕ್ಕಿಂತ ಹೆಚ್ಚಿಗೆ ನಾವು ವೀಡಿಯೋಸಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಎಲ್ಲೋ ಪೇಯ್ಡ್ ಟೂಲ್ಸ್ ಇರೋದ್ರಿಂದ ನಿಮಗೆ ನಾರ್ಮಲಿ ಡೀಟೇಲ್ಸ್ಗಳೆಲ್ಲ ಸಿಗಲ್ಲ. ಸೊ ಹಾಗಾಗಿ ಏನಾದರೂ ಇದ್ದರೆ ದಯಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ, ನಿಮ್ಗೆ ಏನೇನು ಸಹಾಯತೆ ಬೇಕೋ ಅದನ್ನೆಲ್ಲ ಕೇಳ್ಕೊಳ್ಳಿ, ತಿಳ್ಕೊಳ್ಳಿ. ಮತ್ತು ನಮ್ಮ ಪ್ರಾಜೆಕ್ಟ್ ರಿಪೋರ್ಟು ಇದೆ, ಬಾಯರ್ಸ್ ಲಿಸ್ಟ್ ಇದೆ, ಬೇರೆ ಎಲ್ಲ ಸರ್ವಿಸಸ್ಗಳಿದೆ. ನಿಮ್ಗೆ ಯಾವ ಹೆಲ್ಪ್ ಬೇಕೋ ಅದನ್ನೇ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.